ನೀವು ಎಷ್ಟು ಕುರುಬ ಸಮುದಾಯದ ರಾಜಕಾರಣಕ್ಕೆ ಆಯಕಟ್ಟಿನ ಜಾಗದಲ್ಲಿ ತಂದಿದ್ದೀರಿ, ಅಹಿಂದ ಮುಖಂಡ ಅಂತ ಘೋಷಿಸಿಕೊಳ್ತಾ ಇದ್ದೀರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಎಷ್ಟು ರಾಜಕಾರಣಿಗಳನ್ನ ಮೇನ್ ಸ್ಟ್ರೀಮ್ಗೆ ತಂದಿದ್ದೀರಿ. ನೀವು ಅವರನ್ನ ಬೈಲಿಕ್ಕೆ ಮತ್ತು ತುಷ್ಟೀಕರಣದ ರಾಜಕಾರಣದ ನೆಲೆಯಲ್ಲಿ ನಿಂತು ತುಚ್ಛೀಕರಣದ ರಾಜಕಾರಣವನ್ನ ದೇವೇಗೌಡರ ಕುಟುಂಬಕ್ಕೆ ಮಾಡಬೇಕು ಅಂತಲೇ ನೀವು ಜಮೀರ್ ಅಹಮದ್ ಅನ್ನ ಕರ್ಕೊ ಬಂದ್ರಿ. ನಿಜವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೇರಬೇಕಾದಂತ ಒಬ್ಬ ಅರ್ಹ ವ್ಯಕ್ತಿಯನ್ನ ಮತ್ತು 136 ಸೀಟನ್ನ ಗೆಲ್ಲಿಸಿಕೊಂಡು ಬರುವುದರಲ್ಲಿ 99% ಶ್ರಮಿಸಿದಂತ ಒಬ್ಬ ಡಿ.ಕೆ. ಶಿವಕುಮಾರ್ ಅವರನ್ನ ಬದಿಗೆ ತಳ್ಳಿದಿರಿ. ಒಕ್ಕಲಿಗ ಸಮುದಾಯದವರು ಶ್ರಮ ಸಂಸ್ಕೃತಿಯನ್ನ ಮುಂದಿಟ್ಟುಕೊಂಡು ಬೆಳೆದಂತ ಒಂದು ಸಮುದಾಯ. ಅವರು ಕಪ್ಪಿಗೆ ಇರ್ತಾರೆ, ಆದ್ರೆ ಏನ್ ಮಾಡಿದ್ರಿ? ಅಲ್ಲಿಯೂ ಕೂಡ ಒಕ್ಕಲಿಗ ಸಮುದಾಯವನ್ನ ಅವಮಾನ ಮಾಡಿದ್ರಿ. ಎನ್.ಆರ್. ರಮೇಶ್ ಅವರ ಒಟ್ಟು ತನಿಖೆಯ ಸಾರಾಂಶ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕರ್ನಾಟಕದ ಚರಿತ್ರೆಯಲ್ಲಿ ಇಂಥ ಭ್ರಷ್ಟ ಮುಖ್ಯಮಂತ್ರಿಯನ್ನ ಹಿಂದೂ ನೋಡಿರ್ಲಿಲ್ಲ, ಮುಂದೆ ನೋಡ್ತಾರ ಇಲ್ಲೋ ಗೊತ್ತಿಲ್ಲ. ಅಂಕಿಅಂಶಗಳ ಸಮೇತ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಇವತ್ತಿನಿಂದ 11ನೇ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗಿದೆ. ಹಲವು 10 ಪ್ರತಿಭಟನೆಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಭಾಧ್ಯಕ್ಷರಿಗೆ ಬೆಂಗಳೂರಿನ ವಿಧಾನಸೌಧದ ಪೀಠದಂತೆ ಬೀಟೆ ಮರದ 45 ಲಕ್ಷದ ಖರ್ಚಿನಲ್ಲಿ ಅದ್ಭುತವಾದಂಥ ಆಸನ ಸಿದ್ಧಗೊಂಡಿದೆ. ಈಗಾಗಲೇ ಸಭಾಪತಿಯವರು ಆಡಳಿತ ಪಕ್ಷಕ್ಕೂ ಪ್ರತಿಪಕ್ಷಕ್ಕೂ ತಾಕೀತು ಮಾಡಿದ್ದಾರೆ. 25 ಕೋಟಿ ಖರ್ಚು ಮಾಡಿ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ. ಆದ್ದರಿಂದ ಅಧಿವೇಶನವನ್ನು ಸದುಪಯೋಗಪಡಿಸಿಕೊಳ್ಳುವತ್ತ ಎಲ್ಲರೂ ಏಕಾಗ್ರಚಿತ್ತರಾಗಿ ವರ್ತಿಸಬೇಕು, ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನುವಂಥ ತಾಕೀತನ್ನು ಮಾಡಿದ್ದಾರೆ. ಮೂಡ, ವಕ್ಫು ಮತ್ತು ಬಾಳಂತಿ ಸಾವಿನ ಹಗರಣ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ಳುವ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ಮಧ್ಯೆ ಹೊಯ್ದಾಟ ಆರಂಭ ಆಗಿದೆ. ಅದು ತುರಿಯಾವಸ್ಥೆಗೆ ತಲುಪಬಹುದು. 10 ದಿನದ ಬದಲು ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಕಾರಣಕ್ಕಾಗಿ 9 ದಿನಕ್ಕೆ ಅಧಿವೇಶನ ಮೊಟಕುಗೊಳ್ಳುವ ಸಾಧ್ಯತೆ ಇದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ 6 ತಿಂಗಳಲ್ಲಿ 29 ಬಾಳಂತಿಯರು ಬಲಿಯಾಗಿದ್ದಾರೆ. 1 ವರ್ಷದಲ್ಲಿ 322 ನವಜಾತ ಶಿಶುಗಳು ಅಲ್ಲಿ ಬಲಿಯಾಗಿದ್ದಾವೆ. ಇದರ ಅರ್ಥ ಏನು ಅಂತಂದರೆ, ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ, ನಿಷ್ಕ್ರಿಯಗೊಂಡಿದೆ, ಸ್ಥಗಿತಗೊಂಡಿದೆ. ಪ್ರತಿಯೊಬ್ಬ ಸಚಿವರಿಗೂ ತನ್ನ ಸಚಿವ ಪದವಿಯನ್ನು ಉಳಿಸಿಕೊಳ್ಳುವಂಥ ಕಸರತ್ತು, ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿಯವರ 2 ಬಣಗಳು, ಡಿ.ಕೆ.ಶಿಯವರನ್ನು ಮುಖ್ಯಮಂತ್ರಿ ಪದವಿಯ ಹತ್ತಿರವೂ ಸುಳಿಯ ಗೊಡ ಕೂಡದು ಅನ್ನುವಂಥ ಸಿದ್ದರಾಮಯ್ಯನವರ ಹಠದ ಬೇಲಿ, ಎಲ್ಲ ಹಗರಣಗಳು ಮೈ ಸುತ್ತುಕೊಂಡರೂ ಕೂಡ, ಸಂಪೂರ್ಣವಾಗಿ ಜನರ ಎದುರು ಭ್ರಷ್ಟಾಚಾರದಿಂದ ಬೆತ್ತಲಾದರೂ ಕೂಡ, ಜನಾಶೀರ್ವಾದ ನನ್ನ ಮೇಲಿದೆ, ಜನಾಶೀರ್ವಾದ ನನ್ನ ಮೇಲೆ ಇರುವಲ್ಲಿಯವರೆಗೂ ಕುರ್ಚಿಯಿಂದ ನನ್ನನ್ನು ಇಳಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, JDS ಮತ್ತು BJPಯ ಕನಸು ಮಾತ್ರ ಇದು ಅನ್ನುವಂಥ ಹುಂಕಾರವನ್ನು ಸಂಡೂರಿನಲ್ಲೂ ಮಾಡಿದ್ದಾರೆ. ಹಾಸನದ ಅಧಿವೇಶನದಲ್ಲಿ ದೇವೇಗೌಡರ ಎದುರು ತೊಡೆತಟ್ಟುವ ಕೆಲಸವನ್ನು ಮಾಡಿ, ದೇವೇಗೌಡರಿಗೆ ಒಂದು ಮಾಜಿ ಪ್ರಧಾನಿ ಮತ್ತು ಹಿರಿಯ ರಾಜಕಾರಣಿ, ವಯೋವೃದ್ಧರು, ತನ್ನ ಗುರು ಅನ್ನುವಂಥ ಕನಿಷ್ಠ ಮಟ್ಟದ ಒಂದು ಕಾಳಜಿ ಆಗಬಹುದು ಅಥವಾ ಒಂದು ಪ್ರಾತಿನಿಧಿಕವಾಗಿ ಒಬ್ಬ ನಾಯಕನಿಗೆ ಇರಬಹುದಾದಂಥ ಕೃತಜ್ಞತಾ ಭಾವವು ಇಲ್ಲದೇ ಯಕ್ಕಶ್ಚಿತವಾಗಿ ಮುಖ್ಯಮಂತ್ರಿಯಾಗಿ ನಡೆದುಕೊಳ್ಳಬಾರದ ರೀತಿಯಲ್ಲಿ ನಡೆದುಕೊಂಡದ್ದನ್ನು ಗಮನಿಸಿದ್ದೇವೆ. ಸಂಡೂರಿನಲ್ಲೂ ಅದು ನಡೆದಿದೆ. ಜನಾಶೀರ್ವಾದ, ಯಾವ ಸೀಮೆಯ ಜನಾಶೀರ್ವಾದ? ಇಡೀ ಬೀದಿಗಳಲ್ಲಿ ನಿಮ್ಮ ಬಿಟ್ಟಿ ಭಾಗ್ಯ ಮತ್ತು ಖಜಾನೆ ಖಾಲಿಯಾದಂಥ ಮತ್ತು ಕರ್ನಾಟಕದ ಒಟ್ಟು ದೌರ್ಭಾಗ್ಯಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇನ್ನು ನಿಮಗೆ ಇಡಿ ಬೆನ್ನು ಬಿದ್ದಿದೆ, ಲೋಕಾಯುಕ್ತ ಬಿಡಿ, ಅದು ನಿಮ್ಮ ಕೈ ಕೂಸು, ಅದು ನೀವು ಹೇಳಿದ ಹಾಗೆ ಕೇಳುತ್ತೆ. ಆದರೆ ಇಡಿ
ಮತ್ತು ಕೋರ್ಟು ಪ್ರಾಯಶಃ CBIಗೆ ನಿಮ್ಮ ಹಗರಣಗಳ ತನಿಖೆಗೆ ಅವಕಾಶ ಕೊಡುವುದನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇಡೀ ರಾಜ್ಯ ಎದುರು ನೋಡ್ತಾ ಇದೆ. NR ರಮೇಶ್ ಅವರು ಈಗಾಗಲೇ ರಾಜ್ಯಪಾಲರ ಒಂದು ಗಮನಕ್ಕೆ ತಂದ ಹಾಗೆ ನಿಮ್ಮ ಮೇಲೆ ಮತ್ತು ಖರ್ಗೆ ಅವರ ಮೇಲೆ ಹೊಸ ಪ್ರಕರಣಗಳಿಗೆ ಸಂಬಂಧಪಟ್ಟು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡುವ ಕ್ಷಣಗಣನೆ ನಡೀತಾ ಇದೆ. ಸಾಬೀತು ಮಾಡಿ 700 ಕೋಟಿ ಅಬಕಾರಿ ಹಗರಣದ ದುಡ್ಡನ್ನು ಮಹಾರಾಷ್ಟ್ರಕ್ಕೆ ನಾವು ಕೊಟ್ಟಿದ್ದೇವೆ, ಚುನಾವಣೆಗೆ ಕೊಟ್ಟಿದ್ದೇವೆ ಅನ್ನೋದನ್ನು ಸಾಬೀತು ಮಾಡಿ ನಾನು ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತೇನೆ. ಈ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ, ಈ ಬೂಟಾಟಿಕೆಯ ಮಾತು, ಈ ನಿಮ್ಮ ಪ್ರತಿಪಕ್ಷಗಳಿಗೆ ತೊಡೆತಟ್ಟಿದ್ದೇನೆ ಅನ್ನುವ ಹುಂಕರಿಸುವಿಕೆ ಕರ್ನಾಟಕದ ಜನತೆಗೆ ಹೊಸತಲ್ಲ. ಬಹಳಷ್ಟು ಸಾರಿ ನಾನು ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಅಂತ ಹೇಳಿದ್ದೀರಿ. ಇದು ನನ್ನ ಕೊನೆಯ ಚುನಾವಣೆ ಅಂತ ಕಳೆದ ಚುನಾವಣೆಯಲ್ಲೂ ಹೇಳಿದ್ದೀರಿ. ಈಗ ಮೊನ್ನೆ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಿದ್ದೀರಿ. ನಿಮ್ಮನ್ನು ಮಾಸ್ ಲೀಡರ್ ಅಂತ ಸ್ವತಂತ್ರವಾಗಿ ತಾವೇ ಘೋಷಿಸ್ಕೊಳ್ತೀರಿ. ಆದರೆ ಎಲ್ಲಿಯ ಒಂದು ಸ್ಪರ್ಧಾತ್ಮಕವಾದಂಥ ಆಯಕಟ್ಟಿನ ಜಾಗ ಬಿಟ್ಟು ಸುಲಭದ ಜಯಕ್ಕಾಗಿ ನೀವು ಇಡೀ ಕ್ಷೇತ್ರದ ಪರ್ಯಟನೆಯನ್ನು ಕ್ಷೇತ್ರ ಬಿಟ್ಟು ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಧೀಮಂತ ರಾಜಕಾರಣದ ಸಂಧ್ಯೆ ಅತ್ಯಂತ ಕೊಳಚೆಯಾಗಿದೆ, ಹೊಲಸಾಗಿದೆ ಮತ್ತು ಇಷ್ಟರ ಮಟ್ಟಿಗೆ ನಿರ್ಬಲ ರಾಜಕಾರಣಿ ಮತ್ತು ಚರಿತ್ರೆಯ ಕಂಡು ಕೇಳಿರದಂಥ ಒಬ್ಬ ಭ್ರಷ್ಟಾಚಾರಿ ಅನ್ನೋದನ್ನು ರುಜುಪಡಿಸ್ತಾ ಇದೆ. ಒಬ್ಬ ರಾಜಕಾರಣಿಯ ಶ್ರೇಯಸ್ಸು ಮತ್ತು ಅವರ ಸಾಧ್ಯತೆ, ಸಾಧನೆ, ಸಾರ್ಥಕತೆ ಅದು ಎಲ್ಲಿ ರುಜುಗೊಳ್ಳುತ್ತದೆ ಅಂತಂದರೆ ಅವರ ರಾಜಕೀಯ ಜೀವನದ ಸಂಧ್ಯೆಯಲ್ಲಿ. ಆದರೆ ನಿಮ್ಮ ಮೊದಲ ಆಡಳಿತದಲ್ಲಿ ಕರ್ನಾಟಕ ಒಂದಿಷ್ಟು ಸುಭಿಕ್ಷವನ್ನು ಕಂಡಿತ್ತು ಅನ್ನೋದು ಇವತ್ತಿನ ವಿಶ್ಲೇಷಣೆ. ಆದರೆ ಬರ್ತಾ ಅಧಿಕಾರದ ಒಂದು ಈ ಆಸೆ, ಆಕಾಂಕ್ಷೆ ನಿಮ್ಮನ್ನು ಯಾವ ಹಂತಕ್ಕೆ ಕೊಂಡೊಯ್ತು ಅಂತಂದರೆ ಹೆಜ್ಜೆಗೂ ರಾಜಕಾರಣವನ್ನು, ಹೆಜ್ಜೆಗೂ ಗುಂಪು ರಾಜಕಾರಣವನ್ನು ಮತ್ತು ಹೈಕಮಾಂಡಿಗೆ ಏನೇನು ಬೇಕು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಫೀಡ್ ಮಾಡಿ ಅವರಿಗೆ ತಕ್ಕುದಾದಂಥ ಒಂದು ಆಡಳಿತವನ್ನು ಮತ್ತು ಬಕೆಟ್ ರಾಜಕೀಯವನ್ನು ಮಾಡುವುದರಲ್ಲಿ ಸಿದ್ದರಾಮಯ್ಯನವರು ಎತ್ತಿದ ಕೈ ಅನ್ನೋದು ಅವರ 2ನೇ ಅವಧಿಯ ಮುಖ್ಯಮಂತ್ರಿತ್ವದಲ್ಲಿ ರುಜುಗೊಳ್ತಾ ಇದೆ. ಹಾಸನದಲ್ಲಿ ಒಂದು ಮಾತನ್ನು ಹೇಳಿದ್ದು ಇವತ್ತು ಚರ್ಚೆಗಾಗ್ತಾ ಇದೆ, ಬಹಳ ಬಿಗುವಾದ ಚರ್ಚೆಗೆ ಈಡಾಗಿದೆ. ದೇವೇಗೌಡರು ಯಾವ ಒಕ್ಕಲಿಗ ರಾಜಕಾರಣಿಯನ್ನು ಬೆಳೆಸಿದ್ದಾರೆ? ದೇವೇಗೌಡರು ಅವರ ಮಕ್ಕಳನ್ನು ಮತ್ತು ಕುಟುಂಬದ ರಾಜಕಾರಣವನ್ನು ಬಿಟ್ಟರೆ ಸಮುದಾಯದ ರಾಜಕಾರಣವನ್ನು ಎಲ್ಲಿ ಮಾಡಿದ್ದಾರೆ? ಒಕ್ಕಲಿಗ ರಾಜಕಾರಣಿಗಳನ್ನು ಎಲ್ಲಿ ಬೆಳೆಸಿದ್ದಾರೆ? ದೇವೇಗೌಡರು ಒಕ್ಕಲಿಗ ರಾಜಕಾರಣಿಗಳನ್ನು ಬೆಳೆಸಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಅಲ್ಪಸಂಖ್ಯಾತ ಸಮುದಾಯದ, ಕುರುಬ ಜನಾಂಗದ, ಪರಿಶಿಷ್ಟ ಮತ್ತು ಪರಿಶಿಷ್ಟ ವರ್ಗದ ಹುರಿಯಾಳುಗಳನ್ನು ತಮ್ಮ ಗರಡಿಯಲ್ಲಿ ಬೆಳೆಸಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ನೀವೇ ಇದ್ದೀರಿ, ಜಮೀರ್ ಇದ್ದಾರೆ, ಹಲವಷ್ಟು ಜನ ಇದ್ದಾರೆ. ಆದರೆ ರಾಜ್ಯದ ಜನತೆ ತಮ್ಮಲ್ಲಿ ಕೇಳ್ತಾ ಇದೆ, ಕುರುಬ ಸಮುದಾಯದ ಮುಖಂಡರಾಗಿ ನೀವು ಎಷ್ಟು ಕುರುಬ ಸಮುದಾಯದ ರಾಜಕಾರಣಿಗಳನ್ನು ರಾಜಕಾರಣಕ್ಕೆ ಆಯಕಟ್ಟಿನ ಜಾಗದಲ್ಲಿ ತಂದಿದ್ದೀರಿ? ಅಹಿಂದ ಮುಖಂಡ ಅಂತ ಘೋಷಿಸ್ಕೊಳ್ತಾ ಇದ್ದೀರಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದಿಂದ ಎಷ್ಟು ರಾಜಕಾರಣಿಗಳನ್ನು ಮೇನ್ ಸ್ಟ್ರೀಮಿಗೆ ತಂದಿದ್ದೀರಿ? ಆದರೆ ನಿಮ್ಮ ಇತಿಹಾಸ ಹೇಗಿದೆ ಅಂತಂದರೆ ಅಹಿಂದ ಮುಖಂಡ ಅಂತ ಹೇಳ್ಕೊಳ್ತೀರಿ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯ ಬಹಳ ಪ್ರಮುಖವಾದ ರಾಜಕಾರಣಿಗಳು ಮುಖ್ಯಮಂತ್ರಿ ಹುದ್ದೆಯಿಂದ ಆಯಕಟ್ಟಿನ ಹುದ್ದೆಗೆ ಬರುವ ಸಾಧ್ಯತೆ ಇದ್ದಲ್ಲೆಲ್ಲ ತಾವೇ ರಾಜಕೀಯವಾಗಿ ಅವರನ್ನು ಮುಗಿಸಿದ್ದೀರಿ. 2013ರಲ್ಲಿ KPCC ಅಧ್ಯಕ್ಷರು ಆಗಿದ್ದರು ಪರಮೇಶ್ವರ್. ಆದರೆ ನೀವು ಏನು ಮಾಡಿದ್ರಿ? ಅವರನ್ನು ವಿಧಾನಸೌಧಕ್ಕೆ ಪ್ರವೇಶಿಸುವುದನ್ನೇ ತಡೆದ್ರಿ. ನಿಮ್ಮ ರಾಜಕೀಯದ ಪ್ರಭಾವ, ಹಣ, ನಿಮ್ಮ ಗುಂಪು ಇವೆಲ್ಲವನ್ನು ಬಳಸ್ಕೊಂಡು ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ರಿ.
ಇದು ಯಾವ ರಾಜಕಾರಣ? ದಲಿತ ಮುಖ್ಯಮಂತ್ರಿಯನ್ನ ಮಾಡ್ತೇವೆ ನಾವು ಅಂತ ಘೋಷಿಸಿಕೊಂಡೇ ಬಂದ್ರಿ ಹೊರತು 75 ವರ್ಷದಲ್ಲಿ ಎಷ್ಟು ದಲಿತ ಮುಖ್ಯಮಂತ್ರಿಯನ್ನ ಮಾಡಿದ್ರಿ? ಪರಮೇಶ್ವರ್ ಅವರಿಗೆ ಅಂಥ ಒಂದು ಅವಕಾಶ ಇದ್ದದ್ದನ್ನು ಹೇಗೆ ನೀವು ತಪ್ಪಿಸಿದ್ರಿ ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬೇಡ, ಮೋಟಮ್ಮನಂತ ಒಬ್ಬ ಏಬಲ್ ಕ್ಯಾಂಡಿಡೇಟ್, ಯಾವುದೇ ಭ್ರಷ್ಟಾಚಾರದ ಇತ್ಯಾದಿಯ ಸ್ವಜನ ಪಕ್ಷಪಾತದ ಆರೋಪಗಳಿಲ್ಲದೇ ಇದ್ದಂಥ ಒಬ್ಬ ಹೆಣ್ಮಗಳು, ಒಬ್ಬ ಧೀಮಂತ ನಾಯಕಿ, ಆ ದಲಿತ ಸಮುದಾಯದಿಂದ ಬಂದಂಥ ಮೋಟಮ್ಮ ಅವರನ್ನು ನೀವು ಪ್ರಥಮ ಬಾರಿ ಮುಖ್ಯಮಂತ್ರಿ ಆಗುವಾಗಲೇ ಅವಕಾಶ ಕೊಡಬಹುದಿತ್ತು, ಪದದ ತ್ಯಾಗವನ್ನು ಮಾಡ್ಬೋದಿತ್ತು, ಪರಮೇಶ್ವರ್ರವರಿಗಾಗಿ ಮಾಡ್ಬೋದಿತ್ತು, ಮೋಟಮ್ಮನವರಗಾಗಿ ಮಾಡ್ಬೋದಿತ್ತು. ಯಾಕೆ ಮಾಡಿಲ್ಲ? ಅಂದರೆ ಅಧಿಕಾರದ ಪ್ರಶ್ನೆ ನೀವು ಹೇಳುವ ಹಾಗೆ ದೇವೇಗೌಡರಿಗೆ ಮತ್ತು ದೇವೇಗೌಡರ ಕುಟುಂಬಕ್ಕೆ ಮಕ್ಕಳಿಗೆ ಹೇಗೆ ಗಿರ್ಕಿ ಹೊಡಿತಾ ಇದೆಯೋ ಅದೇ ರೀತಿ ನಿಮ್ಮ ಕುಟುಂಬಕ್ಕೂ ನೀವು ಎರಡೂ ಮಕ್ಕಳನ್ನು ರಾಜಕೀಯಕ್ಕೆ ತರಲಿಕ್ಕೆ ಹೊರಟಿದ್ರಿ. ಒಬ್ಬ ಅಕಾಲದಲ್ಲಿ ಮರಣ ಅಪ್ಪಿದ, ಆದ್ದರಿಂದ ಈಗ ನೀವು ಎರಡನೇ ಮಗನನ್ನು ರಾಜಕಾರಣಕ್ಕೆ ಸಕ್ರಿಯವಾಗಿ ತಂದಿದ್ದೀರಿ. ನೀವೇನು ಕಡಿಮೆ? ನೀವು ಆಡುವ ಮತ್ತು ಮಾಡುವ ಮಧ್ಯೆ ದೇವೇಗೌಡರ ಕುಟುಂಬಕ್ಕಿಂತ ಇನ್ನೂ ಹೆಚ್ಚು ಕೀಳಾಗಿದೆ, ಇನ್ನೂ ಹೆಚ್ಚು ಕಣ್ಣಿಗೆ ರಾಚು ಹಾಗೆ ಕಾಣ್ತಾ ಇದೆ. ನಿಮ್ಮನ್ನು ಕಾಂಗ್ರೆಸ್ಸಿಗೆ ತಂದವರು ಯಾರು? ಎಚ್ ವಿಶ್ವನಾಥ್, ಕುರುಬ ಸಮುದಾಯದ ಒಬ್ಬ ಪ್ರಮುಖ ನಾಯಕ. ಆದರೆ ನೀವು ಉಂಡಮನೆಯ ಗಳ ಎಣಿಸುವ ಕೆಲಸದಲ್ಲಿ ಎಷ್ಟು ನಿಷ್ಣಾತರು ಅನ್ನೋದು ದೇವೇಗೌಡರಿಗೆ ಅಥವಾ ಕುಮಾರಸ್ವಾಮಿ ಅವರಿಗೆ ಇವತ್ತು ಹೆಜ್ಜೆ ಹೆಜ್ಜೆಗೆ ಅವಮಾನ ಮಾಡುವ, ಹೆಜ್ಜೆ ಹೆಜ್ಜೆಗೆ ಅವರನ್ನು ಬೈಯುವ, ತೆಗಳುವ, ನೀವು ಬಳಸುವ ಭಾಷೆ, ಅದಕ್ಕಾಗಿಯೇ ನೀವು ಏನು ಮಾಡಿದ್ರಿ? ನೀವು ಅವರನ್ನು ಬೈಲಿಕ್ಕೆ ಮತ್ತು ತುಷ್ಟೀಕರಣದ ರಾಜಕಾರಣದ ನೆಲೆಯಲ್ಲಿ ನಿಂತು ತುಷ್ಟೀಕರಣದ ರಾಜಕಾರಣವನ್ನು ದೇವೇಗೌಡರ ಕುಟುಂಬಕ್ಕೆ ಮಾಡಬೇಕು ಅಂತಲೇ ನೀವು ಜಮೀರ್ ಅಹ್ಮದನನ್ನು ಕರ್ಕೊಬಂದ್ರಿ. ಇಲ್ಲದೇ ಇದ್ದರೆ ನೀವು ಜಮೀರ್ ಅಹ್ಮದನ ಬದಲು ಅಜಯ್ ಶೇಟ್ ಅವರ ಕಾಲದಿಂದಲೂ ಕಾಂಗ್ರೆಸ್ಸಿಗೆ ಅತ್ಯಂತ ನಿಷ್ಠೆ ಮತ್ತು ಸಕ್ರಿಯ ರಾಜಕಾರಣವನ್ನು ಮಾಡ್ಕೊಬಂದಂಥ ಮೈಸೂರಿನ ತನ್ವೀರ್ ಶೇಟ್ ಅವರನ್ನು ತರ್ತಿದ್ರಿ. ತನ್ವೀರ್ ಶೇಟ್ ಅವರನ್ನು ಬದಿಗೊತ್ತಿ ನೀವು ಜಮೀರ್ ಅಹ್ಮದನ್ನು ತಂದ್ರಿ. ಯಾಕೆಂತಂದರೆ ನಿಮಗೆ ನಿತ್ಯವೂ ಪ್ರತಿಕ್ಷಣವೂ ಜಮೀರ್ ಅಹ್ಮದ್ ಅವರ ಹೆಗಲ ಮೇಲೆ ಕೂವಿ ಇಟ್ಟು ದೇವೇಗೌಡರ ಕುಟುಂಬಕ್ಕೆ ಹೊಡೆಬೇಕಿತ್ತು. ಎಚ್ ವಿಶ್ವನಾಥ್ ಅವರನ್ನು ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಅವರನ್ನು ಮೆಟ್ಟಿಲಾಗಿ ಬಳಸ್ಕೊಂಡ್ರಿ. ಆಮೇಲೆ ಅವರನ್ನು ನಿಮ್ಮ ಹತ್ತಿರ ಸುಳಿಲಿಕ್ಕೆ ಬಿಡಲಿಲ್ಲ. ಕೊಡಗು ಮತ್ತು ಮೈಸೂರಿನ MP ಅನ್ನು ಮಾಡಿ ಅವರನ್ನು ದೂರ ಕಳಿಸಿ ಅವರ ರಾಜಕೀಯ ಜೀವನವನ್ನು ಮುಗಿಸಿದ್ರಿ. ಇನ್ನು 2023ರ ಚುನಾವಣೆ ಪ್ರತಿಯೊಬ್ಬ ರಾಜ್ಯದ ಮನುಷ್ಯ ಹೇಳ್ತಾ ಇದ್ದಾರೆ, ಅದು DK ಶಿವಕುಮಾರ್ ಅವರ ಶ್ರಮ, DK ಶಿವಕುಮಾರ್ ಅವರ ಸಂಘಟನಾತ್ಮಕ ಚಾತುರ್ಯ, DK ಶಿವಕುಮಾರ್ ಅವರ ಹಣಬಲ, ಭುಜಬಲ, ಅವರ ಸಂಪೂರ್ಣ ಹೋರಾಟದ ಫಲ 2023ರಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ 136 ಸೀಟನ್ನು ಗೆದ್ದುಕೊಂಡು ಬಂದರು. ಪ್ರಥಮ ಬಾರಿಗೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ನನ್ನ ಇದು ಕೊನೆಯ ಚುನಾವಣೆ ಅಂತ ಆಗಲೇ ಘೋಷಿಸಿದಿರಿ. ಆದರೂ ನೀವೇನು ಮಾಡಿದಿರಿ? 73ರ ಚುನಾವಣೆಯಲ್ಲಿ ಸೇಫೆಸ್ಟ್ ಆದಂಥ ಪ್ರದೇಶವನ್ನು ನೋಡಿಕೊಂಡು ಆರಿಸಿ ಬಂದ್ರಿ. ಆರಿಸಿ ಬಂದು ಏನು ಮಾಡಿದ್ರಿ? ನಿಜವಾಗಿ DK ಶಿವಕುಮಾರ್ ಅವರಿಗೆ ಸೇರಬೇಕಾದಂಥ, ದಕ್ಕಬೇಕಾದಂಥ ಅರ್ಹತೆಗೆ ತಕ್ಕಾಗಿ, ಶ್ರಮಕ್ಕೆ ತಕ್ಕಾಗಿ ಸಮುದಾಯದ ಬೆಂಬಲ, ಒಕ್ಕಲಿಗ ನಾಯಕರನ್ನು ಬೆಳೆಸಿದ್ರು. ಯಾರು ಬೆಳೆಸಿದ್ದಾರೆ? ದೇವೇಗೌಡರು ಎಲ್ಲಿ ಬೆಳೆಸಿದ್ದಾರೆ ಅಂತ ಕೇಳುವವರು, ನೀವು ಒಕ್ಕಲಿಗ ಸಮುದಾಯದ ಒಬ್ಬ ಅರ್ಹ ವ್ಯಕ್ತಿಯನ್ನು ಮತ್ತು 136 ಸೀಟನ್ನು ಗೆಲ್ಲಿಸಿಕೊಂಡು ಬರುವುದರಲ್ಲಿ 99% ಶ್ರಮಿಸಿದಂಥ ಒಬ್ಬ DK ಶಿವಕುಮಾರ್ ಅವರನ್ನು ಬದಿಗೆ ತಳ್ಳಿದಿರಿ. ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಹದಾಸೆಗೆ DK ಶಿವಕುಮಾರ್ ಅವರ ರಾಜಕೀಯ ಜೀವನವನ್ನು ಬಲಿ ಹಾಕಿದಿರಿ. ಪರ್ಯಾಯವಾಗಿ ನೀವು ಒಂದು ಗೌಡ ಸಮುದಾಯದ, ಒಕ್ಕಲಿಗ ಸಮುದಾಯವನ್ನು ಅವಮಾನಿಸಿದಿರಿ. ನಿಮ್ಮ ಪರಮ ಶಿಷ್ಯ ಜಮೀರ್ ಅಹ್ಮದ್ ಈಗ ಮೊನ್ನೆ ಆದಂಥ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಕರಿಯ ಅನ್ನುವಂಥ ಒಂದು ಹೀಗಳಿಕೆ,
ಅವರ ಬಣ್ಣದ ಬಗ್ಗೆ ಮಾತಾಡುವ ಮೂಲಕ ಇಡೀ ಒಕ್ಕಲಿಗ ಸಮುದಾಯದ ಒಂದು ಶ್ರಮ ಸಂಸ್ಕೃತಿಯನ್ನು ಅವಮಾನ ಮಾಡಿದರು. ದುಡಿಯುವವ ಮಾತ್ರ ಕರಿಯನಾಗಿರ್ತಾನೆ, ಬಿಸಿಲಿಗೆ ಮೈಯೊಡ್ಡುವವನು ಮಾತ್ರ ಕರಿಯನಾಗಿರ್ತಾನೆ. ಒಕ್ಕಲಿಗ ಅನ್ನೋದು ಅವರ ಜಾತಿನಾಮ ಅಲ್ಲ, ಅದು ಅವರ ವೃತ್ತಿನಾಮ. ಒಕ್ಕಲಿಗ ಸಮುದಾಯದವರು ಶ್ರಮ ಸಂಸ್ಕೃತಿಯನ್ನು ಮುಂದಿಟ್ಟುಕೊಂಡು ಬೆಳೆದಂಥ ಒಂದು ಸಮುದಾಯ. ಅವರು ಕಪ್ಪಿಗೆ ಇರ್ತಾರೆ. ಆದರೆ ಏನು ಮಾಡಿದ್ರಿ? ಅಲ್ಲಿಯೂ ಕೂಡ ಒಕ್ಕಲಿಗ ಸಮುದಾಯವನ್ನು ಅವಮಾನ ಮಾಡಿದ್ರಿ. ಹೈಕಮಾಂಡಿಗೆ ಹೋಗಿ ಕೂತ್ಕೊಂಡು ಅವ್ರ ಮೇಲೆ ಇಡಿ ಇದೆ, ಅವ್ರ ಮೇಲೆ CBI ಕೇಸ್ ಇದೆ. ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಇವತ್ತು ಏನೇನಿಲ್ಲ, ಆದರೂ ಏನು ಹೇಳ್ತೀರಿ? ಜನರಕ್ಷೆ ಇದೆ, ನನಗೆ ಜನರ ರಕ್ಷೆ ಇರುವಲ್ಲಿವರೆಗೆ ನಾನು ಮುಖ್ಯಮಂತ್ರಿ ಆಗಿರ್ತೇನೆ. ಯಾವ ನೈತಿಕತೆ ಇದೆ ನಿಮಗೆ? ಮೋಡ ಹಗರಣ, ವಾಲ್ಮೀಕಿ ಹಗರಣ, ಅಬಕಾರಿ ಹಗರಣ, ಇಡೀ ಆಡಳಿತದ ನಿಷ್ಕ್ರಿಯತೆ, ನಿಮ್ಮ ಇಡೀ ಕುಟುಂಬದ ಭ್ರಷ್ಟಾಚಾರ, ಒಟ್ಟು 28ಕ್ಕೂ ಹೆಚ್ಚು ಕೇಸು ನಿಮ್ಮ ಮೇಲಿದೆ. NR ರಮೇಶ್ ಅವರ ಹತ್ರ ಲಿಸ್ಟೇ ಇದೆ. ಅದನ್ನು ನಾವು ಈಗಾಗಲೇ ಅವರ ಸಂದರ್ಶನದಲ್ಲಿ ಪ್ರಕಟ ಮಾಡಿದ್ದೇವೆ. CBIಗೆ ವಹಿಸುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ಕರ್ನಾಟಕದ ತೆರಿಗೆ ಹಣ ಎಷ್ಟರ ಮಟ್ಟಿಗೆ ಹರಿದಿದೆ ಅನ್ನೋದು ಸಾರ್ವತ್ರಿಕಗೊಂಡಿದೆ. NR ರಮೇಶ್ ಅವರ ಒಟ್ಟು ತನಿಖೆಯ ಸಾರಾಂಶ ಏನು ಹೇಳ್ತಾ ಇದೆ ಅಂತಂದರೆ, ಕರ್ನಾಟಕದ ಚರಿತ್ರೆಯಲ್ಲಿ ಇಂಥ ಭ್ರಷ್ಟ ಮುಖ್ಯಮಂತ್ರಿಯನ್ನು ಹಿಂದೂ ನೋಡಿರಲಿಲ್ಲ, ಮುಂದೆ ನೋಡ್ತಾರ ಇಲ್ಲೋ ಗೊತ್ತಿಲ್ಲ ಅಂತ ಅಂಕಿಅಂಶಗಳ ಸಮೇತ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಅವರು. ಇಷ್ಟಿದ್ದೂ ಕೂಡ ಈಗಲೂ ಕೂಡ 50-50 ಅಂತ ಮಾತುಕತೆ ಆಗಿದೆ ಅನ್ನುವ ಅರ್ಥದಲ್ಲಿ DK ಶಿವಕುಮಾರ್ ಮಾತಾಡಿದರೆ, ಆ ರೀತಿ ಯಾವ ಮಾತುಕತೆಯೂ ಆಗಿಲ್ಲ, ನಾನೇ 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥ ಉದ್ದಟತನವನ್ನು, ಅನೈತಿಕತೆಯನ್ನು, ನೈತಿಕತೆ ಅನ್ನುವ ಶಬ್ದ ನಿಮ್ಮ ರಾಜಕೀಯ ಜೀವನದಲ್ಲಿ ನಿಷೇಧ ಅದು. ಯಾಕೆಂತಂದರೆ ನೈತಿಕತೆಯ ಒಂದು ಸಣ್ಣ ಅಕ್ಕಿ ಕಾಳಿನಷ್ಟು ನಿಮಗೆ ಅದರ ಬಗ್ಗೆ ಗಮನ ಇದ್ದಿದ್ರೆ, ನಿಮ್ಮ ಮೇಲೆ ಮೇಲಿಂದ ಮೇಲೆ ಭ್ರಷ್ಟಾಚಾರದ ಆರೋಪ, ನಿಮ್ಮ ಕುಟುಂಬದ ಮೇಲೆ ಭ್ರಷ್ಟಾಚಾರದ ಆರೋಪ, ನಿಮ್ಮ ಮೇಲೆ ಅಧಿಕಾರದ ದುರುಪಯೋಗದ ಆರೋಪ, ನಿಮ್ಮ ಶ್ರೀಮತಿಯವರ ಮೇಲೆ ಭ್ರಷ್ಟಾಚಾರದ ಆರೋಪ, ಈ ಸಂಪೂರ್ಣವಾಗಿ ಇದು ಸಿದ್ಧಗೊಂಡರೂ ಕೂಡ ಕೋರ್ಟಿನಿಂದ, ಇಡಿಯಿಂದ, ಲೋಕಾಯುಕ್ತದಿಂದ ಪ್ರತಿಯೊಂದು ಕಡೆ ನಿಮ್ಮ ಭ್ರಷ್ಟಾಚಾರದ ಇಡೀ ವಿಶ್ವರೂಪ ಪ್ರದರ್ಶನಗೊಳ್ತಾ ಇದ್ದರೂ ಕೂಡ ಅಧಿಕಾರದಲ್ಲಿ ಮುಂದುವರಿತಾ ಇದ್ದೀರಿ. ನಿಮಗೆ ಕೇಜ್ರಿವಾಲ್ ಮಾದರಿ. ನಾಳೆ ನೀವು ಜೈಲಿಗೆ ಹೋದರೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವಂಥ ದಾಷ್ಟ್ಯವನ್ನು ತೋರಿಸ್ತೀರಿ. ಇನ್ನೊಬ್ಬರಿಗೆ ಬೆರಳು ತೋರಿಸುವುದಲ್ಲ. ದೇವೇಗೌಡರಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ, ಹೌದು, ಕುಟುಂಬ ರಾಜಕಾರಣದ ಪ್ರವರ್ತಕರವರು ಒಂದು ಅರ್ಥದಲ್ಲಿ. ಆ ರೀತಿ ಅವರ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಎಲ್ಲರೂ ಅಧಿಕಾರದಲ್ಲಿದ್ದಾರೆ, ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹೌದು, ಅದು ತಪ್ಪೇ. ಆದರೆ ನಿಮಗೆ ಅದನ್ನು ನೈತಿಕತೆ ಇದೆಯಾ ಪ್ರಶ್ನಿಸುವುದು? DK ಶಿವಕುಮಾರ್ ಅಂಥವರಿಗೆ ಇಡಿ CBI ತೋರಿಸಿ ಹೈಕಮಾಂಡನ್ನು ಒಲಿಸಿಕೊಂಡು ಅವರಿಗೆ ಅರ್ಹವಾಗಿ ದಕ್ಕಬೇಕಾದಂಥ ಮುಖ್ಯಮಂತ್ರಿ ಪದವಿಯನ್ನು ಅವರಿಗೆ ಶಾಶ್ವತವಾಗಿ ತಪ್ಪಿಸಲಿಕ್ಕೆ ಹೊರಟಿದ್ದೀರಿ. ಆಗ ತಾತ್ಕಾಲಿಕವಾಗಿ ಅಂತಿತ್ತು, 50-50 ಒಪ್ಪಂದ ಅಂತ ಒಪ್ಪಿಕೊಂಡ್ರು ಅವರು. ಈಗ ನೀವು ನಿಮ್ಮದೇ ಆದ ಪಟಾಲಮನ್ನು ಸಾರ್ವತ್ರಿಕವಾಗಿ ಮಾತಾಡಲಿಕ್ಕೆ ಚೂ ಬಿಟ್ಟು ಈಗಲೂ ಕೂಡ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಹುದ್ದೆಯನ್ನು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ರಾಜಕೀಯ ಚಾಣಕ್ಷತನವನ್ನು ಸಂಪೂರ್ಣವಾಗಿ ದಾರ ಎರೆತಾ ಇದ್ದೀರಿ. ಒಕ್ಕಲಿಗ ಸಮುದಾಯಕ್ಕೆ ಬಹುಶಃ ನಿಮ್ಮಷ್ಟು ಅವಮಾನವನ್ನು ಮತ್ತು ಅವಕಾಶದ ವಂಚನೆಯನ್ನು ಯಾವ ನಾಯಕನೂ ಮಾಡಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಸಾಕ್ಷಿ ಇದೆ ಚರಿತ್ರೆಯಲ್ಲಿ. ಹಾಗಾಗಿ ನೀವು ದೇವೇಗೌಡರಿಗೆ ಒಂದು ಚಾಲೆಂಜ್ ಮಾಡೋದು, ಅಥವಾ ದೇವೇಗೌಡರಿಗೆ ನೀವು ಹಾಸನದ ನೆಲದಲ್ಲಿ ನಿಂತು ಅವರಿಗೆ ಪಂಥಾಹ್ವಾನ ಕೊಡುವುದು, ಅವರನ್ನು ಅವಮಾನಿಸುವುದು, ಗೇಲಿ ಮಾಡೋದು, ಸಂಡೂರಿನಲ್ಲಿ ಬೇರೆ ಅವರು ಎಷ್ಟು ಅವರ ಮೇಲೆ ಮತ್ತೆ ಗೂಬೆ ಕೂರಿಸುವಂಥ ಕೆಲಸವೋ, ಒಕ್ಕಲಿಗ ಸಮುದಾಯದ ಎಷ್ಟು ನಾಯಕರನ್ನು ರಾಜಕಾರಣಕ್ಕೆ ತಂದಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಹಾಕೋದು, ನಿಮಗೆ ಆ ನೈತಿಕತೆ ಸುತರಾಮ್ ಇಲ್ಲ. ನೀವು ಎಷ್ಟು ಕುರುಬ ಸಮುದಾಯದ ನಾಯಕರನ್ನು ತಂದಿದ್ದೀರಿ? ನಿಮ್ಮನ್ನು ಕಾಂಗ್ರೆಸ್ಸಿಗೆ ಮುಖ ಮಾಡಿಸಿದಂಥ ವಿಶ್ವನಾಥ್ ಅವರ ರಾಜಕೀಯ ಜೀವನವನ್ನೇ ಮುಗಿಸ್ಲಿಕ್ಕೆ ಹೊರಟವ್ರು ನೀವು. ಪರಿಶಿಷ್ಟ ಜಾತಿ ಅಂತೀರಿ, ಪರಿಶಿಷ್ಟ ವರ್ಗ ಅಂತೀರಿ, ಸಂವಿಧಾನ ಅಂತೀರಿ,
ಅಂಬೇಡ್ಕರ್ ಅಂತೀರಿ, ಅಹಿಂದ್ ಅಂತೀರಿ. ಆದರೆ ಆ ಸಮುದಾಯದ ಹಣವನ್ನೇ ನುಂಗಿ ನೀರು ಕುಡಿದದ್ದೇನಾದ್ರು ಇದ್ದರೆ ಅದು ಕಾಂಗ್ರೆಸ್ಸಿನ ನಿಮ್ಮ ಸರ್ಕಾರ, ನಿಮ್ಮ ಅಧ್ವೈರ್ಯದಲ್ಲಿ. ಆ ಜಾತಿಯ, ಆ ವರ್ಗದಿಂದ, ಸಮುದಾಯದಿಂದ ಯಾವುದೇ ರಾಜಕಾರಣಿಗಳನ್ನು ಒಂದು ಆಯಕಟ್ಟಿನ ಜಾಗದಲ್ಲಿ ತರುವ ಕೆಲಸವನ್ನೇ ನೀವು ಮಾಡ್ತಾ ಇಲ್ಲ. ಮೋಟಮ್ಮ ಮತ್ತು ಪರಮೇಶ್ವರರನ್ನ ಮುಗಿಸಿದ್ದೀರಿ. ಖರ್ಗೆಯವರನ್ನ ರಾಜ್ಯಕ್ಕೆ ಮುಖ ಮಾಡದೇ ಇದ್ದ ಹಾಗೆ ಮಾಡಿದ್ದೀರಿ. ಅವರೇನಾದರೂ ಇವತ್ತು ನಿಮ್ಮ ಮೇಲಿನ ಈ ಭ್ರಷ್ಟಾಚಾರ ಇತ್ಯಾದಿಯ ಕೇಸಿಗೆ ಸಂಬಂಧಪಟ್ಟು ನಿಮ್ಮನ್ನ ಪದಚ್ಯುತಗೊಳಿಸುವಂಥ ಕೆಲಸ ಆದರೆ ಖರ್ಗೆಯವರನ್ನ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ತರಬೇಕು ಅನ್ನುವಂಥ ಒಂದು ಆಲೋಚನೆ ಮೊಳಕೆ ಒಡೆದದ್ದೇ ತಡ. ಏನು ಮಾಡಿದ್ರಿ? ಯಾವ್ಯಾವ ಕೇಸ್ ಅವ್ರ ಮೇಲೆ ಓಪನ್ ಆಯಿತು, ಯಾವ್ಯಾವ ರೀತಿ ಅವರನ್ನು ಹಣಿಯುವ ಕೆಲಸ ಆಯಿತು. ಅವ್ರು ಹಾಗಂತ ಭ್ರಷ್ಟಾಚಾರಿಗಳಲ್ಲ, ಮಹಾ ಪ್ರಾಮಾಣಿಕರು ಅಂತ ನಾನು ಹೇಳ್ತಾ ಇಲ್ಲ. ಖರ್ಗೆ ಕುಟುಂಬವನ್ನು ಮಾಡಿದ್ದುಣ್ಣೋ ಮಾರಾಯ ಅಂತ ಅವರು ಅದನ್ನು ಅನುಭವಿಸಲಿಕ್ಕೆ ಯೋಗ್ಯರೇ. ಅವರು ಭ್ರಷ್ಟಾಚಾರದಲ್ಲಿ ಮಹಾ ನಿಸ್ಸೀಮರು ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳು ಸಿಗ್ತವೆ. ದೇಶಾದ್ಯಂತ ಅವರ ಚಿರ ಆಸ್ತಿಗಳು ಇವತ್ತು ಬಯಲಾಗಿವೆ. ಆದರೆ ಇಲ್ಲಿಯವರೆಗೆ ಇರದೇ ಇದ್ದಂಥ ಖರ್ಗೆಯವರ ಮೇಲಿನ ಈ ಕೇಸು ಗೀಸು ಇತ್ಯಾದಿ ಈಗಲೇ ಯಾಕೆ ಬಂತದು? ಅದನ್ನು ಯೋಚನೆ ಮಾಡಬೇಕಲ್ಲ. ಅಂದರೆ ಸಿದ್ದರಾಮಯ್ಯನವರ ಚಾಣಾಕ್ಷ ರಾಜಕಾರಣದ ಬಾಹುಳ್ಯ, ಆಳ, ಎತ್ತರ, ಅಗಲ ಯಾವ ಮಟ್ಟದಲ್ಲಿದೆ ಅಂತಂದರೆ ಯಾರನ್ನೂ ಮಟ್ಟ ಹಾಕ್ತಾರೆ. ಅವರ ಅಧಿಕಾರ ತಪ್ತದೆ ಅಂತಾದರೆ, ಅವರ ಕುರ್ಚಿ ಎಲ್ಲಾದರೂ ಅಲ್ಲಾಡ್ತದೆ ಅಂತಾದರೆ ಅವರು ಯಾರ ವಿರುದ್ಧವೂ ಬಹಿರಂಗವಾಗಿ ಯಾವುದೇ ಸಮರವನ್ನು ಸಾರದೇನೆ ಒಳಗೊಳಗೆ ಗುಳಿಗೆ ಸಿದ್ಧ ಅನ್ನುವ ಹಾಗೆ ಅವರು ಎಲ್ಲರನ್ನೂ ಮುಗಿಸ್ತಾರೆ ಅನ್ನೋದಕ್ಕೆ DKಶಿ ಮತ್ತು ಖರ್ಗೆ ದಲಿತರ ಪ್ರತಿಪಾದನೆ, ಸಂವಿಧಾನದ ಪ್ರತಿಪಾದನೆ, ಅಂಬೇಡ್ಕರ್ರ ಪ್ರತಿಪಾದನೆ. ಆದರೆ ದಲಿತ ಸಮುದಾಯದ ಒಬ್ಬ ನಿರ್ಣಾಯಕ ನಾಯಕನನ್ನು ಮುಖ್ಯಮಂತ್ರಿ ಪದವಿಯ ಹತ್ತಿರ ಸುಳಿಲಿಕ್ಕೂ ಬಿಡದೇ ಇರುವುದು ಇವರ ರಾಜಕಾರಣದ ಕುಯುಕ್ತಿ ಸಿದ್ದರಾಮಯ್ಯನವ್ರದ್ದು. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಇದನ್ನು ಕುರುಬ ಸಮುದಾಯವೂ ಅರ್ಥ ಮಾಡ್ಕೋಬೇಕು. ಬಲ್ಲಿರೇನಯ್ಯ ಅಂದರೆ ನಾನೊಬ್ಬನೇ, ಬೇರೆ ಯಾರೂ ಬರ್ಕೊಡುದು. ಇದು ವಂಶ ರಾಜಕಾರಣದ ಅಥವಾ ಸ್ವಜನ ಪಕ್ಷಪಾತ ರಾಜಕಾರಣದ ತುರ್ಯಾವಸ್ಥೆ ಅಲ್ವ ಇದು? ಒಕ್ಕಲಿಗ ಸಮುದಾಯದ ನಿಷ್ಣಾತ ನಾಯಕ, ಅರ್ಹ ನಾಯಕ DK ಶಿವಕುಮಾರ್ 23ರ ಇಲೆಕ್ಷನ್ನನ್ನು ಗೆದ್ದಂಥ ಒಬ್ಬ ಮಹಾನಾಯಕ. ಅವರನ್ನು ಮುಖ್ಯಮಂತ್ರಿಯಾಗಿಸಲಿಕ್ಕೆ ಬಿಟ್ಟಿಲ್ಲ ಅಂದರೆ ಒಕ್ಕಲಿಗ ಸಮುದಾಯವು ಕೂಡ ಆತ್ಮವಿಮರ್ಶೆ ಮಾಡ್ಕೋಬೇಕು. ಇನ್ನು ಅಲ್ಪಸಂಖ್ಯಾತ ಸಮುದಾಯದ ತುಷ್ಟೀಕರಣ ಮಾಡಿ 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 ದೇ ಆರ್ ಅವರ್ ಬ್ರದರ್ಸ್ ಅಂತ DKಶಿ ಹೇಳೋದು, ಅವರು ನಮ್ಮ ಗೆಲುವಿಗೆ ಕಾರಣ ಅವರೇ ಅಂತೇಳಿ ಸಿದ್ದರಾಮಯ್ಯ ಹೇಳೋದು. ಹಾಗಾದರೆ ನಿಮಗೆ ಅಲ್ಪಸಂಖ್ಯಾತರ ಮೇಲೆ ಇಷ್ಟೆಲ್ಲ ಪ್ರೀತಿ ಇದೆ ಅಂತಾದರೆ UT ಖಾದರ್ ಒಳ್ಳೆ ನಾಯಕರು. ಬಹುಶಃ ಅವರು ಮುಖ್ಯಮಂತ್ರಿ ಆದರೆ ಹಿಂದೂಗಳು ಒಪ್ತಾರೆ. ಅವರನ್ನು ಮುಖ್ಯಮಂತ್ರಿ ಮಾಡಿ ನೋಡೋಣ ತಾಕತ್ತಿದ್ರೆ. ನಿಮಗೆ ತುಷ್ಟೀಕರಣ ರಾಜಕಾರಣ ಮತ್ತು ಮುಸ್ಲಿಮರ ಮೇಲೆ ಅಂಥ ವ್ಯಾಮೋಹ ಪ್ರೀತಿ ಇದ್ದರೆ ಪದತ್ಯಾಗ ಮಾಡಿ ಅವರನ್ನು ಮುಖ್ಯಮಂತ್ರಿ ಮಾಡಿ ನೋಡೋಣ. ಮಾಡುವುದಿಲ್ಲ ನೀವು. ನಿಮ್ಮ ಒಳಗಡೆ ಇಂಥ ಹೊಲಸು ರಾಜಕಾರಣ, ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುವಂಥ ಒಂದು ಕುಯುಕ್ತಿಯನ್ನು, ದುಷ್ಟತನವನ್ನು ಉಳಿಸ್ಕೊಂಡು ನೀವು ಬೇರೆಯವರ ಮೇಲೆ ಆರೋಪವನ್ನು ಹೊರಿಸ್ತೀರಿ. ಸರಿಯಾದಂಥ ಒಂದು ಜನಮೆಚ್ಚುವ ರಾಜಕಾರಣವನ್ನು ಮಾಡಲಿಕ್ಕಾಗಿಲ್ಲ, ಆಡಳಿತವನ್ನು ಮಾಡಲಿಕ್ಕಾಗಿಲ್ಲ. ಕೇವಲ ಮುಸ್ಲಿಮರ ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಹಿಂದೂಗಳನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ತುಳಿತ ಮುಂದೆ ಬರ್ತಾ ಇರುವಂಥ ನೀವು ನಿಮ್ಮದೇ ಕಾಂಗ್ರೆಸ್ಸಿನಲ್ಲಿಯೂ ಕೂಡ ಸಮುದಾಯದ ರಾಜಕಾರಣವನ್ನು ಎದುರಿಟ್ಟು ಆಯಾಯ ಸಮುದಾಯದ ಒಂದು ಪ್ರಬಲ ನಾಯಕರನ್ನು ಸಂಪೂರ್ಣವಾಗಿ ಮುಗಿಸ್ತಾ ಇದ್ದೀರಿ. ನೀವು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಹೋದದ್ದು ಸಾರ್ಥಕ ಆಯಿತು. ಕಾಂಗ್ರೆಸ್ಸಿನ ಅಧಿನಾಯಕಿ ಇಂದಿರಾ ಗಾಂಧಿಯವರು, ಈಗಿನ ವರ್ತಮಾನದ ಸೋನಿಯಾ ಗಾಂಧಿಯವರು ತಮ್ಮ ಅಧಿಕಾರದ ಕಕ್ಷೆಗೆ, ತಮ್ಮ ಕುಟುಂಬ ರಾಜಕಾರಣದ ಕಕ್ಷೆಗೆ ಯಾರೆಲ್ಲ ಅವರ ವ್ಯಕ್ತಿತ್ವದಿಂದ ಮತ್ತು ಜನಾನುರಾಗದಿಂದ ಹತ್ತಿರ ಬರ್ತಾರೋ ಅವರನ್ನೆಲ್ಲ ಮುಗಿಸಿದ ಸಂಸ್ಕೃತಿ. ತಾವು ಅದರ ಉತ್ತರಾಧಿಕಾರಿ. ಈಗ ಕರ್ನಾಟಕದಲ್ಲಿ ತಾವು ಮಾಡ್ತಾ ಇರೋದು ಅದನ್ನೇ. ಹಾಗಾಗಿ ಅಹಿಂದ ನಾಯಕನೋ ಅಥವಾ ಕುರುಬ ನಾಯಕನೋ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪ್ರಾತಿನಿಧಿಕ ನಾಯಕನೋ
ಯಾವುದೂ ವಿಶೇಷಣಗಳು ಕಾರ್ಯರೂಪದಲ್ಲಿ ಉಳಿದಿಲ್ಲ ಸಿದ್ದರಾಮಯ್ಯನವರೇ. ಅದೆಲ್ಲದಕ್ಕೂ ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ. ನಿಮ್ಮ ದ್ರೋಹ ರಾಜಕಾರಣದ ಲೇಪನ ಅದೆಲ್ಲದಕ್ಕೂ ಆಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಜನವಿರೋಧಿ ಮತ್ತು ಜನ ಅತ್ಯಂತ ಅಸಹ್ಯದಿಂದ ಇವತ್ತೇನಾದರೂ ನೋಡುವಂಥ ರಾಜಕಾರಣ ಇದ್ದರೆ ಅದು ಸಿದ್ದರಾಮಯ್ಯನವರ ಅಧಿಕಾರವನ್ನು ಉಳಿಸಿಕೊಳ್ಳುವ ರಾಜಕಾರಣ ಅಂತ ನಿಸ್ಸಂಶಯವಾಗಿ ಹೇಳಬಹುದು. ಇದಕ್ಕಿಂತ ಕಳಪೆತನ, ಇದಕ್ಕಿಂತ ಹೇಸಿಗೆ, ಇದಕ್ಕಿಂತ ಆತ್ಮದ್ರೋಹದ ರಾಜಕಾರಣ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ನಮಸ್ತೆ.